ಶಲೋಮ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವರ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ವಾರದ ಮೊದಲನೇ ದಿವಸ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟರು ಸಹಾಯಕ್ಕಾಗಿ ಸ್ತೋತ್ರ. ಈ ಶ್ರೇಷ್ಠಕರವಾದ ದಿನದಲ್ಲಿ ದೇವರು ನಮ್ಮೆಲ್ಲರಿಗಾಗಿ ಒಂದು ಅದ್ಭುತಕರವಾದ ವಾಕ್ಯವನ್ನು ಕೊಟ್ಟಿದ್ದಾರೆ. ಬನ್ನಿ ನಾವೆಲ್ಲರೂ ಕೂಡಿ ಆ ವಾಕ್ಯವನ್ನು ಧ್ಯಾನಿಸೋಣ. 2ನೇ ಶಮುವೇಲನ ಪುಸ್ತಕ 22ನೇ ಅಧ್ಯಾಯ 33ನೇ ವಚನ. ದ ಬುಕ್ ಆಫ್ 2 ಸ್ಯಾಮ್ಯುಯಲ್ 22 ವರ್ಸಸ್ 33. ಆಮೆನ್. ದೇವರು ನನ್ನ ಬಲವು ಕೋಟೆಯೂ ಆಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ದೋಷವಿಲ್ಲದಾಗೆ ಮಾಡುತ್ತಾನೆ. ಆಮೆನ್. ದೇವರು ನನ್ನ ಬಲವು ಕೋಟೆಯೂ ಆಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ದೋಷವಿಲ್ಲದಾಗಿ ಮಾಡುತ್ತಾನೆ. ಗಾಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಪವರ್ ಅಂಡ್ ಹಿ ಮೇಕ್ ಮೈ ವೇ ಪರ್ಫೆಕ್ಟ್. ಈ ವಾರ ನಾವು ಪ್ರಾರಂಭದಲ್ಲಿದ್ದೀವಿ, ಪ್ರಾರಂಭ ಮಾಡುತ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಈ ವಾರ ಎಲ್ಲ ನೀವು ನಡೆಯಬೇಕಂದರೆ ನಮಗೆ ಆತನು ಬಲವಾಗಿರಬೇಕು. ಐ ಮೀನ್ ಗಾಡ್ ಶುಡ್ ಬಿ ಅವರ್ ಸ್ಟ್ರೆಂತ್. ಪ್ರೈಸ್ ದ ಲಾರ್ಡ್. ನಮಗೆ ಬಲವು ಯಾರಂದ್ರೆ ದೇವರಾಗಿರಬೇಕು. ಐ ಮೀನ್ ಆ ದೇವರು ಏನು ಮಾಡುತ್ತಾರಂದ್ರೆ ಈ ವಾರ ಎಲ್ಲ ನಮ್ಮ ಮಾರ್ಗಗಳು ದೋಷವಿಲ್ಲದ ಹಾಗೆ ಮಾಡುವ ದೇವರಾಗಿದ್ದಾರೆ. ಸ್ತೋತ್ರ, ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ, ಹಿ ಮೇಕ್ಸ್ ಮೈ ವೇ ಪರ್ಫೆಕ್ಟ್. ಐ ಮೀನ್ ಸೊ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ವಾರ ಎಲ್ಲ ನಮಗೆ ಬಲ, ಶಕ್ತಿ, ಮಾರ್ಗದರ್ಶಕನು, ಬೋಧಕನು, ಸಕಲವು ಈ ದೇವರಾಗಿದ್ದಾರೆ. ಆಮೆನ್, ಆಮೆನ್. ಆದ್ದರಿಂದ ನಾವು ನಮ್ಮ ಸ್ವಂತ ಬಲವನ್ನು ನಂಬಿಕೊಳ್ಳದೆ ದೇವರ ಮೇಲೆ ಆಧಾರ ಪಡುತ್ತಾ ದೇವರನ್ನು ಪ್ರತಿಯೊಂದು ಕೂಡ ಒಪ್ಪಿಸಿಕೊಂಡರೆ ದೇವರು ನಮ್ಮ ಮಾರ್ಗವನ್ನು ಸರಾಗ ಮಾಡುತ್ತಾರೆ. ಪ್ರಾರಂಭದಲ್ಲೇ ನಾನು ಹೇಳೋದು ಏನಂದ್ರೆ, ಈ ಮೊದಲನೇ ದಿನ, ವಾರದ ಮೊದಲನೇ ದಿನ, ನಾವು ದೇವರಲ್ಲಿ ನಾವೇನು ಮಾಡಬೇಕು? ನೀನೇ ನನ್ನ ಬಲವು, ನೀನೇ ನನ್ನ ಕೋಟೆಯು ಅಂತ ನಂಬಿಕೊಂಡು ನಡೆದುಕೊಂಡರೆ ಆತನು ನಮಗೆ ಬಲವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರಂ. ದೇವರು ನಮಗೆ ಬಲವಾಗಿರಬೇಕು, ಆತನು ನಮ್ಮ ಕೋಟೆಯಾಗಿರಬೇಕು. ಹಾಗಿದ್ರೆ ಬನ್ನಿ ಆ ಬಲವುಳ್ಳ ದೇವರನ್ನು, ಆ ಕೋಟೆಯುಳ್ಳ ದೇವರನ್ನು ನಾವು ಮುಂಜಾನೆ ವೇಳೆಯನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಕೂಡಿ ಬಂದಿರುವ ನಿನ್ನ ಮಕ್ಕಳು, ಕೇಳುತ್ತಿರುವ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವದಿಸು. ನೀನೇ ನನ್ನ ಬಲವು, ನೀನೇ ನಮ್ಮ ಕೋಟೆಯು. ಅಯ್ಯ, ನಮ್ಮ ಮಾರ್ಗಗಳು ನೀನೇ ಸರಾಗ ಮಾಡಬೇಕೆಂಬುದಾಗಿ ಈ ವಾರ ಎಲ್ಲ ನಿನ್ನ ಪಾದದ ಮುಂದೆ ವಿಜ್ಞಾಪನೆ ಮಾಡುತ್ತಾ ಈ ಪ್ರಾರ್ಥನೆ ನಿನ್ನ ಕಾಲಿಗೆ ಸಮರ್ಪಣೆ ಮಾಡುತ್ತಾ ಇದ್ದೀವಿ ಸ್ವಾಮಿ. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಕ್ರಮ ತಪ್ಪದೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು.